ಹೂವಿನ ತೋಟ. ನಾವಿವಾಗ ಎಂತ ಏನಿದು ಶ್ರೀನಿವಾಸ್ಪುರ ಕೋಲಾರ್, ದ ಲ್ಯಾಂಡ್ ಆಫ್ ಫೇಮಸ್ ಮ್ಯಾಂಗೋಸ್ ಬಂದಿದೀವಿ. ತೋಟಕ್ಕೆ ಬಂದಿದೀವಿ, ಮ್ಯಾಂಗೋ ತೋಟಕ್ಕೆ. See this, so pretty. ಹೋಗ್ತಾ ಇದೀವಿ, ತೋರಿಸ್ತೀವಿ. ಹಳ್ಳಿಕಾರ್ ಅಲ್ಲ ಅನ್ಸುತ್ತೆ, ಹೌದಾ? ನೋಡಿ, ಮ್ಯಾಂಗೋ ತೋಟದೊಳಗಡೆ ಹೋಗ್ತಾ ಇದೀವಿ. ಕಾರಲ್ಲಿ ನೈಸ್. ಬಾಗೇನಪಲ್ಲಿ ಫುಲ್ಲು ಡ್ಯಾಡಿ ಅವ್ರ ಫ್ರೆಂಡ್ ಮನೆ ತೋಟ ಇದು. ಸುಬ್ರಾಜು ಅಂತ ಅವರು ಡ್ಯಾಡಿ ಅವರು ಬೆಮಲ್ ಅಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅವರು ಕಲೀಗ್ ಆಗಿದ್ರು. ಇವಾಗ ಅವರು ಊರ್ ಕಡೆ ಬಂದು ಸೆಟ್ಲ್ ಆಗಿ ಮ್ಯಾಂಗೋ ತೋಟ ಇತ್ತು, ಇವಾಗ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನಾವ್ ಅಲ್ಲಿಗೆ ಬಂದಿದೀವಿ ವಿಸಿಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ನೈಸ್. ಮ್ಯಾಂಗೋ ತೋಟದೊಳಗಡೆ ಹೋಗ್ತೀವಿ ಅಂತ ಅನ್ಕೊಂಡಿಲ್ಲ. ನಾನೆಲ್ಲೋ ರೋಡ್ ಸೈಡ್ ಏನಾದ್ರು ನಿಲ್ಸ್ಬಿಟ್ಟು ಹೋಗ್ತೀವಿ ಅನ್ಕೊಂಡಿದ್ದೆ. ಬಟ್ ಇಟ್ ಈಸ್ ಲೈಕ್ ನೈಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹೋಗು ಅಲ್ಲಿ ಮುಂದೆ ಹಳ್ಳಿಕಾರ್ ಮರ. ಅದ್ ಗುದ್ಬಿಟ್ರೆ ಈ ಕಡೆ ಲೆಫ್ಟಿಗೆ, ಅಲ್ಲಿ ಮುಂದೆ ಮುಂದೆ ಆ ಕಡೆ. ಇಲ್ಲಿ ಈ ಕಡೆ ಅಲ್ಲಿ. ಏನ್ ಹೆಸರು? ಅಮ್ಮು. ಅದು ಮಹಾಲಕ್ಷ್ಮಿ. ಅಮ್ಮು ಬಸವಣ್ಣ ಭೈರವ. ಅಲ್ಲಿತ್ತಲ್ಲ, ಇದು ಮಹಾಲಕ್ಷ್ಮಿ. ಹಳ್ಳಿಕಾರ್ ಅಲ್ಲ ಇದು? ಇದು ಹಳ್ಳಿ. ಮುಟ್ಟೋದಾ? ಗುತ್ತದ ಅವರು ಬಗ್ರಿ ತಗೊಂಡು ಹೋಗ್ತಾ ಇದ್ರು. ಲಕ್ಷ್ಮಿ ಬಾಮ್ಮ. ಲಕ್ಷ್ಮಿ 30,000 ಕೊಟ್ಟು ತಗೊಂಡಿದ್ದ. ಅಷ್ಟು ಕರು ಇತ್ತು. ಏನ್ ವೈಟ್ ಆಗಿದೆಲ್ಲ. ಅಯ್ಯೋ ನನ್ಗೆ ಬುಸ್ ಬುಸ್ ಅನ್ನುವಾಗ ಭಯ. ನೀವೊಂದು ಕೊಡಿ. ಅದು ಆಯ್ತದ. ಬಾ 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 ಬಾ. ಆಳ ಇದೆ. ಇದು 30 ವರ್ಷ. ಇದು ಸೀಸನ್ ಆದ್ಮೇಲೆ ಮರ ಎಲ್ಲ ಹಂಗೆ ಸ್ವಲ್ಪ ಕೂಲಿಂಗ್ ಮಾಡ್ತೀವಿ. ಈಗ ಮಾಡಿಲ್ಲ, ಕಟ್ ಮಾಡಿ 1 ವರ್ಷ 2 ವರ್ಷ ಕಮ್ಮಿ ಮಾಡೋದು. 10 ವರ್ಷ ಮಾಡಿದ್ರೆ ಇದು ಗಿಡ ಉಳಿದಂಗೆ ಆಗ್ತದೆ. ಇವಾಗ್ಲೂ ಹಾಲು ಕುಡಿತಾ ಇದೆ. ಎಲ್ಲ ಕಂಪ್ಲೀಟ್ ಎಲ್ಲ ಒಳ್ಳೆಯಾಗ್ತದೆ. ಈಗ ಈ ತಿಂಗಳು ಕೊನೆಗೆ ಕಟ್ಟಾಗುತ್ತೆ. ಓ ಅದೇ ಚಿಕ್ಕದಿದೆ, ಅದ್ರ ಜೊತೆ ಮರಿ ಬೇರೆ ಐತೆ. ಚಿನ್ ಹಿಡ್ಕೊಂಡು ಹೋಗೋಣ. ಮಂಕಿ ಅಲ್ಲಿ ನೋಡಲ್ಲಿ. ಹಳ್ಳಿಕಾರ್. ಅದು ಬಿಡಲ್ಲ, ಹಾಲು ಕುಡಿಬೇಕಾದ್ರೆ. ಏನು ನೀವೆಲ್ಲ ಬಂದಿರಲ್ಲ, ಬಾಳೆಹಣ್ಣು ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಇದಕ್ಕೆ ಕಾತರ. ಎಷ್ಟು ವರ್ಷ ಎಷ್ಟೇ ಆಗಿದೆ? ಇವಾಗ ಒಂದು ವರ್ಷ 13 ತಿಂಗಳಾಗಿದೆ. 13 ತಿಂಗಳ. ಅದ್ರ ದೊಡ್ಡ ತರ ಕಾಣುತ್ತೆ, ದೊಡ್ಡದಾಗಿರೋ ತರ ಇದೆಲ್ಲ. ಚೆನ್ನಾಗಿ ಕುಡ್ಕೊಂತದೆ. 1 ವರ್ಷದಿಂದ ಅದು ನನಗೆ ಹೆಗಲ ಮೇಲೆ ಇಟ್ಕೊಂಡ್ ಬರ್ತಿದ್ದೆ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನಮ್ದು ಇನ್ನೊಂದು ಕಾರು ಹಿಂದೆಗಡೆ ಡಿಕ್ಕಿ ಓಪನ್ ಮಾಡಿ ಕಾರ್ ಇದೆ, ಅದ್ರಲ್ಲಿ ಓಡ್ ಬಂದ ತಕ್ಷಣ ಹಿಂದೆ ಓಡ್ ಬಂದು ಜಂಪ್ ಮಾಡ್ಬಿಡೋದು ಒಳಗಡೆಗೆ. ಮರದಲ್ಲಿ ಹಣ ಇತ್ತು.
ಇಲ್ಲ ಪ್ರಾಜೆಕ್ಟ್ ಅಂದ್ರೆ ಚೆನ್ನಾಗಿರ್ತದೆ. ಅನ್ನದ ಟೈಮ್ ಬರ್ತಾ ಇದೆ. ಗೌರ್ಮೆಂಟ್ ಪಾಲಿಸಿ ಒಂದು ವರ್ಷಕ್ಕೆ ಇಷ್ಟು ಮಾಡ್ತಾರೆ, ಅವರು ಎಲ್ಲರ ಮಾಡ್ತಾರೆ. ಏನ್ ಮಾಡಿದ್ರೆ ಅಲ್ಲಿ ಸ್ಟಾಫ್ ಇರೋದಾಗಿಲ್ಲ, ಇಂಪ್ಲಿಮೆಂಟ್ ಮಾಡೋಷ್ಟು ಅವರು ಅವರೆಲ್ಲ ಈಗ ಲ್ಯಾಂಡ್ ಇದು ನಾವು ಗೌರ್ಮೆಂಟ್ ರೈಟ್ ಕಮ್ಮಿ ಅಲ್ಲ ಮಮ್ಮಿ ನಿಮ್ಮ ಫೋಟೋ ಕಳ್ಸಿ ಅಂತ ಬಾ ಸುಬ್ರಾಜ್ ಮಾತಾಡ್ಕೊಂಡು ಏನ್ ಮಾಡ್ತೀವಿ ಅಲ್ಲಿ ಆಗ್ಬಿಡ್ತಿದ್ದ ತಿಂದ್ರೆ ಸಿಯಾಗಿರ್ತದೆ ಅದು ಸುತ್ತ ಇರ್ತದೆ ದಪ್ಪಗೆ. ಓ ಅದ್ ನೋಡಲ್ಲಿ ಹೆಂಗ್ ಎತ್ಕೊಂಡು ಹೋಗ್ತದೆ ಮಾವಿನ ಹಣ್ಣೆಲ್ಲ ತಿನ್ಕೊಂಡು. ಅದಕ್ಕೆ ನಮ್ಮ ಅದಕ್ಕೆ ಇದ್ಯಾವ್ದು ಮರ? ತೋಟ ದೃಷ್ಟಿಗೆ ಆಗ್ಬಾರ್ದು ಅಂತ ಯಾರು ಬಂದ್ರೆ ಅದನ್ನ ನೋಡ್ಕೊಂಡಿರ್ತಾರೆ. ನಾಟಿ ಗುಂದಿರಿದ್ರೆ ಬಂದವ್ರು ನೋಡ್ತಾ ಇದ್ರೆ ತೋಟ ದೃಷ್ಟಿ ಆಗಲ್ಲ. ಆಮೇಲೆ ಯಾರು ಉಪ್ಪಿನಕಾಯಿ ಬೇಕಾದ್ರೆ ಅದು ಕಾಯಿ ಚೆಚ್ಚಾಕ್ತಾರೆ, ಮಿಡಿಕಾಯಿ ಅಂದ್ಬಿಟ್ಟು. ಮಂಗಳೂರಿನಲ್ಲಿ ಇದೆ ಮಿಡಿಕಾಯಿ, ಅದು ತರ್ಸ್ಬೇಕು ಒಂದ್ಸಲ ಅದು ಗಿಡ. ಇಲ್ಲ ಈ ಕಡೆ ಇರೋದು ಆ ಮರ ಅಲ್ಲಿ ನೋಡಿ. ನಾಟಿ ಅದೇನು ಕಾಲಪಡ ಒಟ್ಟು ನಿಂತಿದ್ರೆ ಅದು ನಾಟಿ ಆಗ್ಬಿಟ್ಟಿದೆ. ಅದು ಚೇಂಜಸ್ ಆಗುತ್ತೆ. ನಾವು ಈಗ ಯಾವ್ದು ಅದು ಗ್ರಾಫ್ಟೆಡ್ ಆಗಿದ್ರೆ ತಿರುಗಿ ಅದು ವಾಪಸ್ ಮತ್ತೆ ಅದೇ ಒರಿಜಿನಲ್ ಸ್ಟೇಟಸ್ ಬಂದಿರುತ್ತೆ. ಇದು ಆಲ್ರೆಡಿ ಗ್ರಾಫ್ಟೆಡ್ ಆಗಿರೋದೆ, ಬಟ್ 100% ಇದು ಗ್ರಾಫ್ಟ್ ಆಗಿರಲ್ಲ. ಬೆಳೀತಾ ಕಡಿಮೆ ಆಗುತ್ತೆ ಅದು. ಇದು ಈಗ 60% 60 to 70% ಇರುತ್ತೆ ಕಾಲಪಾಡ. ಇದಕ್ಕೆ ನಾವು ತಗೊಂಡ್ಬಂದು ಮತ್ತೆ ಅದು ಇನ್ನೊಂದು ಗ್ರಾಫ್ಟ್ ಮಾಡ್ಸಿದ್ರೆ ಅವಾಗ ಒರಿಜಿನಲ್. ಇದೇನಂದ್ರೆ ಉಪ್ಪಿನಕಾಯಿ ಆಗ್ತಾರಲ್ಲಮ್ಮ, ಅವ್ರಿಗೆ ಒಳ್ಳೇದು. ಆಮೇಲೆ ಆಮ್ಲೆಟಕಾಯಿ ಇದೆಲ್ಲ ನೋಡಿ ಹೆಂಗೆ ಗುದ್ದಿ ತಲೆ ದೂರಂದೋಗಿ. ಅಯ್ಯಯ್ಯೋ ಅಯ್ಯೋ ಅವ್ನು ಎದ್ರುಕೊಂಡು ಕೊಡ್ತಾ. ಇದು ನಮಗೂ ಗೊತ್ತಿಲ್ಲ, ಒಂಥರ ತುಂಬಾ ಡಿವೈನ್. ನಿನಗೂ ಹತ್ರ ಹೋಗಿ ಬಿಡೋದಿಲ್ಲ ತುಂಬಾ. ನಾನು ಯಾಕಂದ್ರೆ ಅದು ಯಾವಾಗ ಹೆಂಗಿರುತ್ತೆ ಗೊತ್ತಿಲ್ಲ. ನಾನು ಹುಷಾರಾಗಿ ಡಬಲ್ ಮೂಗದಾರ ಹಾಕಿದ್ದಾರೆ ಅದಕ್ಕೆ. ಕೊಡು, ಎದ್ರು ಬೇಡ ಹೋಗಿ ಹತ್ರ ಹೋಗು, ಸ್ವಲ್ಪ ಹತ್ರ ಹೋಗು. ಅಷ್ಟೇ. ಮುಂದೆ ಹೋಗು. ಕೊಡುವಾಗ ಏನ್ ಮಾಡಲ್ಲ, ಆಮೇಲೆ ಅದು ಹಳ್ಳಿಕಾರ್. ಎಷ್ಟು ವರ್ಷ ಆಗಿದೆ ಇದು? ಇದು ಆಯ್ತು 3.5 ವರ್ಷ ಆಯ್ತು. ಎಷ್ಟಾಯ್ತು? ಈಗ ಮುಟ್ಟಿ ಏನ ಈಗ ನಮ್ಮ ಮೊನ್ನೆ ಒಬ್ರು ಹಂಗೆ ಮಗನ್ ತುಂಬಾ ಮದುವೆಗಳು ಎಲ್ಲೆಲ್ಲೋ ನೋಡ್ತಿದ್ರು, ಸೆಟ್ ಆಗ್ತಿಲ್ಲ, ಯಾರು ಹೇಳೋದು ಅಂತ ಹೇಳಿ ಅವ್ರು ಬಂದು ಹರಕೆ ಹೊತ್ಕೊಂಡಿದಂತೆ. ಮಗನ್ ಮದುವೆ ಸೆಟ್ ಆಗಿದ ತಕ್ಷಣ ಇದಕ್ಕೆ ಇದು ಪೂಜೆ ಮಾಡಿಸ್ತೀನಿ ಅಂತ. ಅವರು ಅದ್ ಹಿಂಗೆ ಹರಕೆ ಮಾಡ್ಕೊಂಡು ಬಂದು ಪ್ರತಿ ವಾರ ಬರೋರು, ಬಾಳೆಹಣ್ಣು ತಿನ್ಸೋದು ಆ ತರ ಎಲ್ಲ. ಕರೆಕ್ಟ್ ಆಗಿ 9 ವಾರ ಆಗಿದೆ ಅಷ್ಟೇ. ಮದುವೆ ಸೆಟ್ ಆಯ್ತು. ಒಳ್ಳೆ ಹುಡುಗಿ, ಅದ್ರ ಕಡೆ ಎಲ್ಲೆಲ್ಲೋ ನೋಡ್ತಿದ್ರು, ಮತ್ತೆ ದೂರ ಬರ ಅನ್ಕೊಂಡ್ರು. ಒಳ್ಳೆ ಹುಡುಗಿ ಸಿಕ್ತು, ಚೆನ್ನಾಗಿದ್ದಾರೆ. ಇಬ್ಬರಿಗೆ ಹಂಗೆ ಆಯ್ತು. ಇದು ದೊಡ್ಡದಿದು, ತುಂಬಾ ಒಂಥರ ಬಿಂಕ, ಗಾಂಭೀರ್ಯ ಜಾಸ್ತಿ. ಏನಿಲ್ಲ ಇದು ಟೇಸ್ಟ್ ಅಂದ್ರೆ ನಮ್ಮ ರೋಡ್ ಟೇಸ್ಟ್. ಬಂದಿದ ತಕ್ಷಣ ಅದಕ್ಕೆ ಗುಟ್ರಾಗ್ತದೆ. ಈ ಕಡೆ ಬಂದು ಕೊಡ್ಬೋದು.
ಇದು ಆಯತ್ತೆ, ಬಟ್ ಈಗ ನಾನು ರೂಢಿ ಮಾಡಿಸ್ಬಿಟ್ಟಿದೀನಿ. ನಿಲ್ಸ್ಬೇಕಂದ್ರೆ ನೀ ಕೆಳಗಡೆ ಇರ್ಬೇಕು, ನನ್ನ ಮೇಲೆ ಇರ್ತೀನಿ. ಏನ್ ಹೆಸರು ಇದ್ರದ? ಭೈರವ. 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 ಭೈರವ ತವ. ಬೆಲ್ಲ ತಿಂತ್ಯಾ? ಬೆಲ್ಲ ಬೆಲ್ಲ ನೀನು ಎಲ್ಲೋ ನೋಡ್ಕೊಂಡಿತ್ತು. ಭೈರವ. ಓ ಭೈರವ. ಭೈರವ. ಸ್ವಲ್ಪ ಸಣ್ಣಗಿದೆ, ಹಂಗಾಗಿ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿದೆ. ಇದು ಸೈಡ್ ಕಿಕ್ ಎಲ್ಲ ಮಾಡುತ್ತೆ. ಹೌದಾ? ಹೌದಾ? ಅದ್ರು ನೋಡು ಫುಲ್ ಸಿಟ್ಟು ಬರ್ತಾ ಇತ್ತು ಅದಕ್ಕೆ ಡ್ಯಾಡಿ. ಅದ್ರದ್ದೇನ್ ಹೆಸರು? ಇದು ಬಸವ. ಅದು ತುಂಬಾ ಅಂದ್ರೆ ಯುದ್ಧಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ನಾವ್ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಬಸವ. 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 ಅಯ್ಯಯ್ಯೋ ಭಯ ಆಯ್ತು. ಬಸವ. ಹೋಗ್ಬೋದು, ಬಸವ ಬಾ ಬಾ. ಸಾಕು. ನನ್ನಪ್ಪ ಕವರ್ ಹೈಬ್ರಿಡ್. ಹೈಬ್ರಿಡ್ ಕರ್ಬನ್ ಕುಯ್ಬೇಡಿ ಡ್ಯಾಡಿ. ಯಾಕೆ? ಸ್ಮೆಲ್ ಕಮ್ಮಿನಾ ಅಂತಲ್ವಾ? ಅದು ವರ್ಷ ಪೂರ್ತಿ ಬರೋದಕ್ಕಿಂತ ಮಾಡಿದಾರೆ ಈಗ. ಒಂದೆಲಗದಲ್ಲಿ ಹೈಬ್ರಿಡ್ ಅಂತೆ. ತಿಂತಾರ? ಚೆನ್ನಾಗಿರುತ್ತೆ. ನಾವು ನಿನ್ನೆ ರಾತ್ರಿ ಚಟ್ನಿ ಮಾಡಿದ್ದೆ. ಹೌದಾ? ತಗೊಳ್ಳಿ. ಅದು ಚಟ್ನಿ ಇಟ್ಕೊಳ್ಳಿ. ಅಲ್ಲ ಇದು ಗಿಡ ತಗೊಳ್ಳಿ ಒಂದು. ಟ್ರೇ ಅಲ್ಲಿ ಹಾಕಿ ಮಣ್ಣು ಹಾಕಿ ಇಟ್ಕೊಟ್ರೆ ಬರುತ್ತೆ ತಾನೆ? ಬೇರ್ ಕೊಡ್ಲಾ? ಕೊಡಿ. ಸೊಪ್ಪು ಕಿತ್ಕೊಳ್ಳಿ ಮಮ್ಮಿ, ಚಟ್ನಿ ಮಾಡೋಣ. ಮೊದಲು ಹಾಕಿದೆ ಕಾಂಪೌಂಡ್ ಮೇಲೆ. ಆ ಕಡೆಯಿಂದ ತೀ ಫೇಸ್. ಅಡ್ಗೆ ಎಲ್ಲ ನೀವೇ ಮಾಡೋದಾ? ಪಾತ್ರೆ ಆಮೇಲೆ ಬಟ್ಟೆ ಒಗೆಯೋದು ಬಂದಲ್ಲಿ ಅವ್ರ ಬಟ್ಟೆ ಅವರೇ ಹೊಸೋದು, ಅವರೇ ಅಡ್ಗೆ ಮಾಡೋದು, ಅವರೇ ಪಾತ್ರೆ ತೊಳೆಯೋದು. ಆಲ್ ಇನ್ ಒನ್. ದೇವರ ಹರಿಕೆ ಇದೆ. ಗೋಶಾಲೆಗೆ ಬಿಡ್ಬೇಕಂತ ತಗೊಂಡು ನೋಡಿದ ತಕ್ಷಣ ಬೇಡ, ಫೋಟೋ ನೋಡಿದ ತಕ್ಷಣ ಬೇಡ ಇದು ಸವಾಸ. ಯಾಕೆ? ಅಂದ್ರೆ ಅಗ್ರೆಸಿವ್ ಇರುತ್ತೆ ಅಂತನಾ? ಓಕೆ. ಅವ್ರದೆಲ್ಲ ಅಲ್ಲಿ ಸಾಧು ಇರುತ್ತೆ, ತುಂಬಾ ಸಾತ್ವಿಕವಾಗಿರುತ್ತೆ. ಸಾತ್ವಿಕ ಆಹಾರ ತಿಂದು ಅಷ್ಟು ಭಯಂಕರವಾಗಿರುತ್ತೆ. ಸಾಕಾಗತ್ತಾ? ಸಾಕು. ಫೋಟೋ ತಗೊಳ್ಳಿ. ಫೋಟೋ ತಗೊಳ್ರಿ. ಒಂದು ಫೋಟೋ ತಗೊಂಡ್ರೆ ಬನ್ನಿ ಬಪ್ಪ ಮನೆ ಮುಂದೆ ತಗೋಣ, ಇಲ್ಲೇ ತಗೊಂಡು ಇಲ್ಲಿ ತಗೊಳ್ಳೋಣ. ಇದ್ರ ಜೊತೆ ತಗೊಳ್ಳೋಣ. ಏನ್ ಮಾತಾಡ್ತಿದ್ಲೆ. ಸೇಂದೂರ ಇದು. ಅದು ಫುಲ್ ಹಣ್ಣಾಗಿದೆ. ತಿನ್ಬೋದು, ಚೆನ್ನಾಗಿದೆ. ಇದೆಲ್ಲ ಇದು ಆರ್ಗ್ಯಾನಿಕ್ ಅಂತಾನೆ ಹೇಳ್ಬೋದು. ಏನ್ ಪೆಸ್ಟಿಸೈಡ್ಸ್ ಹಾಕಲ್ಲ. ಓಕೆ. ಎಲ್ಲ ಜೀವಾಮೃತ ಹಾಕಿ. ಆಕ್ಚುಲಿ ಇದು ಏನಪ್ಪಾ ಅದೇ ಹಳ್ಳಿ ಕಾರ್ದು ಇದು ಬರುತ್ತಲ್ಲ, ಅದೇ ಜೀವಾಮೃತ ಸಗಣಿ ಮತ್ತೆ ಅದೆಲ್ಲ ಅದು ತುಂಬಾ ಇರೋ ಹೇಳ್ತಾರಲ್ವಾ? ಕಾಸಿದೆ. ಈಗ ನಮ್ಮ ಹಸುದಿಲ್ಲ, ಅದನ್ನ ನಾವು ಗೊಬ್ಬರ ಹಾಕಿ ಗೊಬ್ಬರ ಎಲ್ಲಾ ಕಡೆ ಹಾಕ್ತೀವಿ. ಮೆಣಸಿನ್ಕಾಯ ಇದ್ಯಾವ್ದಿದು? ಅದು ಮಲ್ಲಿಕ. ಅದು ಹಾಕಿದ್ದೀವಿ. ಇದು
ಇದು ಇದು ಇದು ಜಾತಿ ಹುಳಿಕಾಯಿ ಇದು ಇದೇನ್ ಅನ್ನ ಗೊತ್ತು ಚೆನ್ನಾಗಿದೆ ಅಂತ ನಾ ಇದುವರೆಗೂ ತಿಂದಿಲ್ಲ ಅದನ್ನ. ಹೆಸರು ಹೇಳು. ಹೆಸರೇ ಗೊತ್ತಿಲ್ಲಪ್ಪ. ಅದು ಹುಳಿಕಾಯಿ ಅಂತ ಹೇಳಾಕು. ಹುಳಿಕಾಯಿ ಅಂತ. ಹುಳಿಕಾಯಿ ಹುಳಿ 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 ಹುಳಿಕಾಯಿ. ಹುಳಿಕಾಯಿ. ಇದು ಚಂದೂರ. ಇದು ಸೇಂದೂರ. ಏನಾಯ್ತು? ಶೂ ಒಳಗಡೆಯಿಂದ ಚುಚ್ಚುತ್ತೈತೆ. ನಾವು ನಡೀತೀವಿ ನೋಡಿ, ಹಂಗೆ ಬಂದಿದ್ದೀವಿ. ಹೋದ್ರೆ ಅದು ಮುಳ್ಳು ಮುಳ್ಳು ಬೆಳ್ಕೊಂಡಿತ್ತು. ಇದು ಇದ್ರದಾ ಸಾಂಬಾರ್? ಅಲ್ಲ ಇದು ನೀಲಮ್ ಅಂತೇಳಿ. ಲೇಕ್ ಇದು. ನೀಲಮ್ಮ ಇದು ಇನ್ನ ಇವಾಗ ಮಿಡಿನ ಇದು ಹಂಗಾದ್ರೆ? ನಾವು ಮೆಚ್ಚಿದಲ್ಲೇ ಬಂದಿತ್ತು. ನಾನು ನೋಡ್ಕೊಂಡೆ ಬರ್ತಾ ಇದೀನಿ. ಅದೆಲ್ಲ ಶೂ ಒಳಗಡೆಯಿಂದ ಚುಚ್ಚುತ್ತೈತೆ. ಇದೆಲ್ಲ ಇದಲ್ಲ ಸೇಂದೂರ. ಇದು ಒಂಥರ ಹಸಿ ಇದೆ ಇದು, ಬಟ್ ತುಂಬಾ ಒಳ್ಳೇದು ಇದು ಹಾರ್ಟ್ಗೆ. ಹಾರ್ಟ್ ಬ್ಲಾಕೇಜಸ್ ಎಲ್ಲ 4-5 ಹಣ್ಣು ತಿಂದ್ರೆ ಸಾಕು. 4-5 ತಿಂದ್ರೆ ಹಾರ್ಟ್ ಬ್ಲಾಕೇಜ್ ಕ್ಲಿಯರ್ ಆಗ್ಬಿಡುತ್ತೆ. ಎಂತ ಗೊಟ್ಟೆ ಹಣ್ಣು? ನಮ್ಮ ಕಡೆ ಬೆಟ್ಟದ ಮೇಲೆಲ್ಲ ಇತ್ತು. ನಾನ್ ತಿಂದಿಲ್ಲ. ಬ್ಲಾಕ್ ಆಗುತ್ತೆ, ಬ್ಲಾಕ್ ಬೆರಿ ತರ ಬರ್ತದೆ. ನಮ್ಮ ಕಡೆ ಗೊಟ್ಟೆ ಹಣ್ಣು. ಹೊಟ್ಟೆ ಹಣ್ಣು ಇದು ಒಂದು ಹಣ್ಣು. ತೋತಾಪುರಿ. ತೋತಾಪುರಿ ಏನಕ್ಕೆ ತಗೊಂಡ್ ಹೋಗ್ತಾರೆ ಮಂಡಿ? ಪಲ್ಪ್ ಈಗೆಲ್ಲ ನಾವು ಆಂಪನ್ನ ಮಿನಿಟ್ ಪಲ್ಪಿ ಆರೆಂಜ್ ಎಲ್ಲ ಕುಡಿತೀವಲ್ಲ, ಆಂಪನ್ನ ಅದೆಲ್ಲ ಪಲ್ಪಿ ಆರೆಂಜ್ ಏನಿರಲ್ಲ, ಇದೇ ಪಲ್ಪೇನೆ. ಅವ್ರು ಏನ್ ಮಾಡ್ತಾರೆ, ತಗೊಂಡೋಗಿ ಅವನಿಗೆ ಬೇಜಾರಾದಾಗ ಮಿಷಿನ್ ಹಾಕಿ ಕೊಡ್ತಾನೆ. ಕಟ್ಟೆ ಹಾಕಿ ನಾವು ಅದನ್ನ ತುಂಬಾ ಚೆನ್ನಾಗಿದೆ ಅಂತ ತಗೊಂತೀವಿ. 2-3 years ಕೊಡ್ತಾನೆ ಪಲ್ಪ್. ಮ್ಯಾಂಗೋ ಮಾಜಾ ಅಲ್ಲ ಅಂದ್ರೆ ಗ್ರೀನ್ ಇದು ತೋತಾಪುರಿ ಗ್ರೀನ್ ಇರುತ್ತಲ್ಲ ಅದೇನು ಆಂಪನ್? ಗ್ರೀನ್ ಎಲ್ಲ ಇದು ಕೊಟ್ಟೋಗುತ್ತೆ ಪಲ್ಪ್ಗೆ. ಹಾ, ಆಮೇಲೆ ಸ್ವಲ್ಪ ಕಲರ್ ಇರುತ್ತೆ ನೋಡಿ, ಅದೆಲ್ಲ ಎಕ್ಸ್ಪೋರ್ಟ್ ಅಂದ್ರೆ ಇಲ್ಲಿಂದ ಜಾಸ್ತಿ ಡೆಲ್ಲಿ ಈ ಕಡೆ ತಿಂತಾರೆ. ಅವರು ಹತ್ತಿದ ತಿಂತಾರೆ. ಓಕೆ. ಸ್ನಾಕ್ಸ್, ಈವ್ನಿಂಗ್ ಸ್ನಾಕ್ಸ್. ಜಪಾನ್ ಹೋಗ್ತಾ ಇತ್ತು, ಜಪಾನ್ ಅವರು ಈ ಸರಿ ರಿಜೆಕ್ಟ್ ಮಾಡಿದಾರಲ್ಲ. ಮುದ್ರೆ ಹಾಕಿ ಕುಡಿಯೋರು, ನೀವು ಅಯೋಗ್ಯರು ಅಂತ ಹೇಳಿ ಮೆಡಿಸಿನ್ ಹೊಡೆದ್ರೆ ರೋಗ ಬರುತ್ತೆ ಅಂತ ಹೇಳಿ ಇನ್ ಸದ್ಯಕ್ಕೆ ಅದು ಇದ ಮಾಡಲ್ಲ ಅಲ್ಲ ಅವರು. ಅವ್ರು ನೋಡು ಮ್ಯಾಂಗೋಸ್ ಎಲ್ಲ ಇದ್ ಮಾಡ್ತಾರೆ, ನಮ್ಮವ್ರ ಪಾಮ್ ಆಯಿಲ್ಗಳು ಇಂಪೋರ್ಟ್ ಮಾಡ್ಕೊಂಡು. ಅದೇ ಹೇಳೋದು. ಗೌರ್ಮೆಂಟ್ ನೋಡಿ ಹಿಂಗ್ ವರ್ಕ್ ಮಾಡ್ತಾರಲ್ಲ ಫಾರ್ ಪೀಪಲ್. ಏನು ಬರೋದಿಲ್ಲ, ಅದು ಸಿಕ್ಕದಿಲ್ಲ. ಅದು ಡ್ಯಾಡಿ ಹತ್ರ ಕೊಡೋ, ಅವ್ರಿಗೆ ಮಾತಾಡೋದೇ ಕೇಳ್ತಾ ಇಲ್ಲ. ರಿಸೀವರ್ ಕೊಡೋರ್ಗೆ ಔಷಧಿ ಕಂಪ್ನಿ ಸೇಲ್ ಆಗ್ಬಿಟ್ಟಾನೆ, ಅವ್ನು ಯಾವ್ದೋ ಹುಳ ಬಿಡ್ತಾನೆ. ಹುಳ ಬಿಟ್ರೆ ಬರೋದು. ಇದು ಉಪ್ಪಿನಕಾಯಿ ಹಾಕ್ತೀರಾ? ಮಮ್ಮಿ ಉಪ್ಪಿನಕಾಯಿ ಹಾಕ್ತೀರಾ? ಬೆರಣಿ ತಗೋಬರೋಣ ಒಂದು, ಉಪ್ಪಿನಕಾಯಿ ಹಾಕಿ. ಅದು ತುಂಬಾ ಟೈಮ್ ಹಂಗೆ ಇಟ್ಕೋಬಹುದು ಅವಾಗ ಬೆರಣಿ ಆದ್ರೆ. ಹೊರಗಡೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕಂತ ಇಲ್ಲ. ಇದು ಫುಲ್ ಅದು ಪಿಂಗಾಣಿಯಲ್ಲಿ ಜಾರಲ್ಲಿ ಹಾಕ್ಬಿಡ್ಬೇಕು. ಇದು ಅದೇ ಇದಾ? ಹಾರ್ ನೋಡ, ನೀನ್ ಹಾರ್ ನೋಡ ನಂಗೆ.
ಸಾಕ್ಬಿಡಿ. ಇಟ್ಟದ ಇದೇ ಬರ್ಬೋದು. ಬಾ ಸಾಕೀಗ ಬೇಕಾದ್ರೆ ಸಾಕಣ ಸಾಕ್ಬಿಡಿ. ಇವು ಖಾರ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಖಾರ ಜಾಸ್ತಿ ಹಾಕ್ಬೇಕಾ? ಒಣ ಖಾರ ಜಾಸ್ತಿ ಹಾಕಿ. ಏನ್ ಅದ್ ಕೊಡಿ. ಏನ್ ಸೈಜ್? 1 kg ಇದೆ. ಏನ್ ಸ್ಮೆಲ್ ನೋಡಿ ಇದು. ಇದು ಆಮೇಲೆ ಇದು ಬರ್ತಿದೆಯಲ್ವಾ, ಇದು ರಸ ಇದೆ ನೋಡಿ, ಇದು ಆಂಟಿವೆನಮ್. ಇದು ಚೇಳಿಗೆ, ಹಾವು, ಸಣ್ಣ ಪುಟ್ಟ ನಾಗರಾವ್ ಇಲ್ಲ, ಸಣ್ಣ ಪುಟ್ಟದಕ್ಕೆಲ್ಲ ಅಡ್ಜಸ್ಟ್ ಆಗುತ್ತೆ. ಚೇಳು ಕಚ್ಚಿದಕ್ಕೆಲ್ಲ ಅದರಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ನಾಟಿ ಔಷಧಿಯಲ್ಲಿ ಮಾಡ್ತಾರೆ. ಪಾರಂಪರಿಕ ಔಷಧಿಗಳನ್ನೆಲ್ಲ ಮಾಡಿಟ್ಕೊಂಡು ಒಳ್ಳೆ ಸೈಜ್. ಗೊತ್ತಾಯ್ತಾ? ಸಪ್ರೇಟ್ ಜಾಡಿಗೆ ಹಾಕಿಟ್ರೆ 1 ವರ್ಷ ಇರುತ್ತೆ, ಏನಾಗಲ್ಲ. ಇದು ಎಕ್ತದ ನೋಡಿ, ಆರ್ಬೇಕು. ಓ 1-2 ವರ್ಷ ಚೆನ್ನಾಗಿ ಕೈ ಹಾಕೋಣ ಚಂದ ಮಾಡಿ. ಬೆರಣಿ ತಗೋಬೇಕು, ಒಂದು ದೊಡ್ಡ ಬೆರಣಿ ತಗೋಬೇಕು. ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಕೆಡೋದಿಲ್ಲ. ಮಾಮೂಲಿ ನಮ್ಮ ಎಣ್ಣೆ ಹಾಕಿದ್ರೆ ಸನ್ಫ್ಲವರ್ ರುಚಿಗಳು ಅದೆಲ್ಲ ಹಾಕಿದ್ರೆ ತಕ್ಷಣ ಕೆಡುತ್ತೆ. ಎಳ್ಳೆಣ್ಣೆ ಸಾಸಿವೆ ಎಣ್ಣೆ. ಇಲ್ಲಿ ನೋಡಿ, ಗೇರ್ ಗಿಡ ಅಲ್ಲೆಲ್ಲ ಹಣ್ಣೆ. ಕ್ಯಾಶ್ಯೂ ಒಂದು 5-6 ವರ್ಷ ಮೇಲೆ ಆಯ್ತು ಇದೆಲ್ಲ ಕ್ಲೀನ್ ಮಾಡಿಸಿ. ಕ್ಲೀನ್ ಮಾಡ್ತಾ ಇಲ್ಲ. ಇದು ನೀಲಮ್ಮ, ಇದೆಲ್ಲ ನೀಲಂ. ಇದು ಇನ್ನ ಲೇಟಾ? ಲೇಟ್ ಇನ್ನ, ಇದೆಲ್ಲ ಇನ್ನ ಸ್ವಲ್ಪ ದಪ್ಪ ಆಗುತ್ತೆ. ಈಗ ಮಳೆ ಬಂದಿದೆಯಲ್ವಾ, ಚೆನ್ನಾಗಿ ಮಳೆ ಬಂದಿರುತ್ತೆ, ಚೆನ್ನಾಗಿ. ಅಯ್ಯ, ಇದು ದಾರಿ ಇಲ್ಲ. ಇದು ಹಾಗಾದ್ರೆ ಒಂದ್ ಸಾಲ್ ಇಡ್ತಾರೆ ಆತರ. ಇದು ಲಾಸ್ಟ್ ಇದು ಬಿಟ್ಟಿದ್ದಾರೆ ಈಗ ಆ ಕಡೆ ಕೆಳಗೆ ಬೇರೆ ಅದು ಬೇರೆ ಅವ್ರದ್ದು. ಇದು ಇನ್ನ ಅಲ್ಲಿವರೆಗೂ ಇದೆ. ಈ ಲೈನ್ ಅಲ್ಲಿ ಇದ್ದಿದ್ ಗಿಡಗಳೆಲ್ಲ ಅದು ಇದು ಪೊದೆ ಮುಚ್ಕೊಂಡು ಕವರ್ ಆಗ್ಬಿಟ್ಟಿದೆ. ಅಂದ್ರೆ ಇವಾಗ ತೋಟ ತಗೊಳ್ತಾರಲ್ಲ ಅವರು ಎಷ್ಟು ವರ್ಷದ ಗಿಡ ಅಂತ ಆತರ ಇದ್ರ ಮೇಲೆ ತಗೊಳದ, ಅಥವಾ ಹಿಂಗೆ ಫಸಲು ನೋಡ್ಬಿಟ್ಟು ತಗೊಳ್ತಾರೆ? ಓಕೆ, ಎವ್ರಿ ಇಯರ್ ಅವರೇ ಬಂದ್ಬಿಟ್ಟು ಅವರೇ ಬರ್ತಾರೆ. ಅವರೇ ಬಂದ್ ತೋಟ, ಈಗ ನಮ್ಮ ಕಾಫಿ ತೋಟ ಎಲ್ಲ ಹೆಂಗ್ ನೋಡ್ತಾರೆ ಅಷ್ಟೇ. ಆತರ ನೋಡ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, ಇವ್ರು ಒಂದು ರೇಟ್. ಅಂದ್ರೆ ಅದು ಇನ್ನ ಮಿಡಿ ಇರುತ್ತಲ್ಲ, ಅಂದ್ರೆ ತುಂಬಾ ಗೆಸ್ ಮಾಡ್ಕೊಂಡು ಅವರು ಅಭ್ಯಾಸ ಇರ್ತದೆ. ಅವರು ತುಂಬಾ ವರ್ಷಗಳಿಂದ ವ್ಯಾಪಾರ ಮಾಡ್ತಾರೆ. ಅವ್ರು ಈ ವರ್ಷ ಎಷ್ಟು ಬರ್ಬೋದು, ಇದನ್ನ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಲಾಭ ಅನ್ಕೊಳ್ಳೋದು. ಅವ್ರಿಗೆ ಖರ್ಚು ಕಳೆದು ಲಾಭ ಇಟ್ಕೊಳ್ಳೇಬೇಕು. ಇಲ್ಲಾಂದ್ರೆ ಅವ್ರಿಗೂ ಸಿಗಲ್ಲ. ಅವ್ರಿಗೆ ಏನ್ ಲಾಭ? ಸಡನ್ ಆಗಿ ಅಳಿಕಲ್ಲೆಲ್ಲ ಬಿತ್ತು, ಅಳಿಕಲ್ಲೆಲ್ಲ ಬಿದ್ರೆ ಜೋರಾಗಿ ಬಂತ ಹೋಗುತ್ತಲ್ಲ. ಅದೇ ನೀವೆಷ್ಟು ಈ ವರ್ಷ ಒಂದು 5 ಲಕ್ಷ 2 ಲಕ್ಷ 5 ಲಕ್ಷ ಇಲ್ಲ ಅಂತ ಅನಿಸುತ್ತೆ. ತುಂಬಾ ಈಗ ನಮ್ಗೆ ಗೊತ್ತಿರೋದು ಕೊಟ್ಟಿದ್ದೀವಿ, ಅವ್ರು ಕಿತ್ಕೊಂಡು ಹೋಗಿದ್ದಾರೆ. ಇನ್ನೂ ಹೋಗಿ ಮಾತಾಡ್ಬೇಕು. ನಾನು ಅವ್ರ ಲಾಸ್ಟ್ ಒಂದು 20 ದಿನದಿಂದ ಅವ್ರಿಗೆ ಬರೋದು, ನಾನು ಬರೋದಕ್ಕೆ ಅವ್ರ ಸಿಕ್ಕಿ ಆಗಿರಲ್ಲ. ಹಂಗಾಗಿ ವ್ಯಾಪಾರ ಆಗಿಲ್ಲ. ಸರಿ, ಅವ್ರು ಹೇಳ್ದೆ ಹೋಗಿ ನೀವು ಕಿತ್ಕೊಂಡು ಹೋಗಿ ಅಂತ ಕಿತ್ಕೊಳ್ತಾರೆ. ಸೊನೆ ಇದ್ರೆ ಅದು ಇದಾಗ್ತದಲ್ಲ. ಅದು ನೀವು ಸ್ಟೋರ್ ಮಾಡೋದು ಲಾಂಗ್ ಟರ್ಮ್ ಸ್ಟೋರ್ ಮಾಡೋದಾದ್ರೆ ಹೆಂಗ್ ಮಾಡ್ತೀರಾ? ಯಾವ್ದು ಈಗ ಅಲ್ಲ, ಇವಾಗ ಮ್ಯಾಂಗೋ ಹಣ್ಣು ಲಾಂಗ್ ಟರ್ಮ್ ಸ್ಟೋರ್ ಆಗಲ್ಲ, ಅದು ತುಂಬಾ ಬೇಗ ಪರಿಶಬಲ್ ಅಲ್ವಾ. ಅಲ್ಲ, ಕೆಲವರೆಲ್ಲ ಇಡ್ತಾರಲ್ವಾ ಹಿಂಗೆ
ನಾನು ಮೊನ್ನೆ ಯಾರೋ ಕೇಳ್ದೆ ಹಿಂಗೆ ಸಣ್ಣ ಮಾವಿನ ಹಣ್ಣು ಸಾಂಬಾರ್ ಮಾವಿನ ಹಣ್ಣು ಸಿಗುತ್ತೆ ನಮ್ ಕಡೆ. ಅದನ್ನ ಅವ್ರೆ ಹೆಂಗೆ ಅಂತಂದ್ರೆ ಬಿಸಿನೀರ್ ಕಾಯಿಸ್ಬಿಟ್ಟು ಉಪ್ಪಲ್ಲಿ ಹಾಕಿ ಆಮೇಲೆ ಉಪ್ಪಲ್ಲೇ ಅದನ್ನ ಮ್ಯಾಂಗೋ ಇದ್ ಮಾಡ್ತಾರೆ. ನೀವ್ ಹತ್ರ ಏನಾದ್ರು ಇಲ್ಲ, ನೀವ್ ಈ ಕಡೆ ಬೆಳೆಸ್ಕೊಂಡ್ರೆ ಇರುತ್ತೆ. ಇಲ್ಲೆಲ್ಲ ಜಾಸ್ತಿ ಇದಲ್ವಾ ಹಣ್ಣು ಇದು, ಹಾಗಾಗಿ ಯಾರು ಅಷ್ಟು ಇಟ್ಕೊಂಡಿಲ್ಲ. ಈಗ ನಿಮ್ ಕಡೆ ಸಿಗುತ್ತಲ್ಲ ಅದು ಇದಲ್ಲಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ಟು ಕುದಿಸಿ ಎಣ್ಣೆಗೆ ಹಾಕಿ ಡಬ್ಬಿಗೆ ಇಟ್ಕೊಂಡು ವರ್ಷ ಪೂರ್ತಿ ಎನಿ ಟೈಮ್ ಯೂಸ್ ಮಾಡ್ಕೋಬಹುದು. ಇದು ಆತರ ಆಗಲ್ಲ ಇಲ್ಲಿ, ಇದ್ ಮಾಡಲ್ಲ. ಇದು ಎಲ್ಲಿ ಸಣ್ಣದಿದ್ರೆ ಡಬ್ಬಿಗೆ ಹಾಕೋಬಹುದು. ಇದು ಎಂಡ ಎಲ್ಲಿವರೆಗೂ ಇರುತ್ತೆ ನಿಮ್ ತೋಟ? ಇನ್ನು ಎಂಡ ಇದೆ, ಹಿಂಗೆ ಬರ್ಬೋದು. ನೀವು ಒಂದು ವಾರ ಮುಂಚೆ ಬಂದಿದ್ರೆ ಗಿಡದಲ್ಲಿ ಇವಾಗ ಎಲ್ಲ ಪೂರ್ತಿ ಬರೀ ಮಾನ್ಕೆ ಕಾಣ್ತಾ ಇತ್ತು. ಸೀಸನ್ ಆಗೋಯ್ತಲ್ಲ, ಜೂನ್ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ. ಇದು ಒಂಥರ ಜೀರಾ ಸ್ಮೆಲ್ ಬರುತ್ತೆ ಅದ್ರ ಪಕ್ಕದ್ದು, ಪ್ರತಿ ವರ್ಷ ಬಿಡಲ್ಲ. ಏನದು? ಅದು ಜೀರಾ ಮ್ಯಾಂಗೋ ಅಂತ. ಜೀರಾ ಮ್ಯಾಂಗೋ, ಜೀರಾ ಸ್ಮೆಲ್ ಅಂತ ಸ್ಮೆಲ್ ಬರುತ್ತಲ್ವಾ, ಆ ಕಡೆದಂತೆ. ಅದೊಂಥರ ವೆರೈಟಿ ಇದೆ. ಅಂದ್ರೆ ಇಲ್ಲಿ ನಿಮ್ಗೆ ಸಸಿ ಎಲ್ಲ ಇದ್ರಿಂದ ಕೊಡ್ತಾರ? ಇಲ್ಲೇನಾದ್ರು? ಇಲ್ಲ ಅವಾಗ ತರಿಸಿಟ್ಟಿರೋದು ನಮ್ಮಪ್ಪ. ಇದು 35 ಇಯರ್ಸ್ ಮೇಲೆ ಆಗಿದೆ. ಅಲ್ಲ, ಇವಾಗ ಹೊಸದಾಗಿ ತೋಟ ಕೆಲವರೆಲ್ಲ ಹಾಕಿರ್ತಾರಲ್ಲ, ಅವ್ರಿಗೆಲ್ಲ ಕ್ರಾಫ್ಟಿಂಗ್ ಅಂದ್ರೆ ಇವಾಗ ನರ್ಸರಿ ಆತರ ಒಳ್ಳೆ ನರ್ಸರಿಗಳಿದಾವೆ. ಅವಾಗಿಂತ ಇವಾಗ ಇನ್ನ ಒಳ್ಳೆ ಎಜುಕೇಟೆಡ್ ಆಗಿರೋರು ನರ್ಸರಿ ಮಾಡಿದಾರಲ್ವಾ, ಅವ್ರ ಹತ್ರ ಚೆನ್ನಾಗಿರೋ ಸಿಗತ್ತೆ. ಅವರು ಕಸಿ ಮಾಡಿ ಅದನ್ನ ಮಾಡಿಟ್ಟಿರ್ತಾರೆ, ತಗೋಬಹುದು. ಇಲ್ಲಿ ನೋಡಿ, ಇಲ್ಲಿ ಮಂಕಿಯಾ? ಗಿಳಿಗಳು. ಇದೆಲ್ಲ ಇಷ್ಟೆಲ್ಲ ಗಿಳಿನೇ. ಕೋತಿಗಳೆಲ್ಲ ಇಷ್ಟೆಲ್ಲ ತಿನ್ನಲ್ಲ. ಕೋತಿಗಳೇನು ಕೆಳಗಡೆ ಫೋಕಸ್, ನಾವು ಓಡಿಸಕ್ ಹೋದಾಗ ಮಾತ್ರ ಮೇಲೆ ಹತ್ತೋದು. ಅದು ಮರದ ಮೇಲೆ ಹತ್ತೋದು ಇಷ್ಟ ಮಾಡೋದು. ಓಡಿಸಕ್ ಹೋದ್ರೆ ಮೇಲೆ ಹತ್ತಿ ಕೂರ್ಸೋದು. ಮೇಲೆ ಹತ್ಬಿಡುತ್ತೆ. ಗಿಳಿಗಳಾದ್ರೆ ಅದಕ್ಕೆ ಚೆನ್ನಾಗಿ ಕಾಣಿಸ್ಬಿಡುತ್ತೆ ಯಾವ್ದು ಹಣ್ಣಾಗಿದೆ ಯಾವ್ದಿಲ್ಲ ಅಂತ ಹೇಳಿ. ನಾವು ಸ್ಟಾರ್ಟಿಂಗ್ ಎಲ್ಲ ಬರೀ ಗಿಳಿ ಕಚ್ಚಿರೋದು ನೋಡ್ತೀವಿ. ಕಚ್ಚಿದೆ ಅಂದ ಸ್ವಲ್ಪ ಆ ಕಡೆ ಬಿಟ್ಟಿ ಕಡೆ ತಿನ್ಕೊಂಡ್ಬಿಡೋದು. ನೇರಳೆ ಮರ ಅಲ್ಲ, ಇದು ನೇರಳೆನೆ, ಇದು ನಾಟಿ. ಅದು ನಾವು ತಿನ್ವಲ್ಲ ಅದಲ್ಲ, ಅದು ನಾವಪ್ಪ ಗ್ರಾಫ್ಟ್ ಮಾಡ್ತಿದ್ರು ಅವಾಗ. ಇವಾಗ ಮರ ಬಂದಿರೋದಕ್ಕೂ ಗ್ರಾಫ್ಟ್ ಮಾಡ್ತಾರ? ಮರಕ್ಕೆ ಮಾಡಕ್ಕಾಗಲ್ಲ. ಅಲ್ಲ, ಅದೇ ಸಣ್ಣದಿರೋ ಇದ್ರೆ ಮಾಡ್ತಾರೆ. ಅದೇ ಇದೆ. ಈಗ ಬರೀ ಪಕ್ಷಿಗಳು ತಿನ್ನುತ್ತೆ, ತಿನ್ಕೊಂಡು ಹೋಗ್ಲಿ ನಾವು ಬಿಟ್ಬಿಡ್ತೀವಿ. ಇದೆಲ್ಲ ಸೇಂದೂರ ಮರ. ಈ ಕಡೆ 4-5 ಮರ ಇದೆ. ಇದು ನೀಲಮ್ಮು. ಇದು ನೋಡಿ, ಇಲ್ಲಿ ಒಂದು ಒಂದು ಅರ್ಧ ಟನ್ ಮೇಲೆ ಹೋಗುತ್ತೆ. ಹಣ್ಣಾಗಿ ಬಿದ್ದಿರೋದ. ಡ್ಯಾಡಿ ನೋಡಿ, ಇಲ್ಲಿ ಬನ್ನಿ, ಪರವಾಗಿಲ್ಲ. ಅಲ್ಲ, ಮತ್ತೆ ರಿಟರ್ನ್ ಬರ್ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ತಿಂದು ಬಿದ್ದಿರೋದಂತೆ. ಸೇಂದೂರ ಮಳೆಗ್ ಬಿದ್ದಿದ್ರದ ನಿನ್ನೆ? ಇದು ನಾವು ಮಾರಾಟ ಮಾಡಿದ್ದ ಲೇಟ್ ಅಲ್ವಾ, ಅದು ಯಾರು ತಗೊಂಡು ಇದೆಲ್ಲ ಮೇ 16 ಮೇಲೆ ಕಟಾವ್ ಆಗ್ಬೇಕು. ನಾನು ಹೇಳಿದ್ದು 5ನೇ ತಾರೀಕು. ಮಳೆ ಬಂದಿತ್ತ? ನೆಲ ಸ್ವಲ್ಪ ಕೆಸರು ಇರ್ತಲ್ಲ, ನಿನ್ನೆ ರಾತ್ರಿ ಬಂದಿದ್ಯಾ? ಅಂದ್ರೆ ಸ್ವಲ್ಪ ಸರಿಯಾಗಿ ಹಿಡಿದ್ಮೇಲೆ ಮಳೆ ಬಿದ್ರು ಏನಿದಾಗಲ್ಲ ಅಲ್ವಾ? ಆ ಕಡೆನೇ ಬೇರೆ ಕರೆಕ್ಟ್ ಆಗಿ ಹಿಡಿದ್ಮೇಲೆ ಮಳೆ ಬಿದ್ರು ಏನಾಗಲ್ಲ. ಅಂದ್ರೆ ಆಲಿಕಲ್ ಬೀಳ್ಬಾರ್ದು. ಆಲಿಕಲ್ ಬಿದ್ರೆ ಕಾಯಿ ಡ್ಯಾಮೇಜ್ ಆಗುತ್ತೆ. ಗಾಳಿನ ಜಾಸ್ತಿ ಬೀಸೋರಲ್ಲ, ಗಾಳಿ ಬೀಸಿದ್ರು ಹೋಗುತ್ತೆ. ಆಮೇಲೆ ಹುಳ ಬಂದ್ಬಿಡುತ್ತೆ. ಯಾವ್ದು ಹಣ್ಣು ಮೇಲೆ ಬೀಳುತ್ತೆ, ಕಾಯಿ ಮೇಲೆ ಅದು ಹುಳ ಬಂದ್ಬಿಡುತ್ತೆ. ಇಲ್ಲ, ಇದೆಲ್ಲ ನೀಲಮ್ಮ. ಸ್ವಲ್ಪ ಆರೆಂಜ್ ಬಂದಿದೆ ಅದ್ರಲ್ಲೆಲ್ಲ. ಈಗ ಎಲ್ಲೋ ಇದೆಯಲ್ವಾ, ಇನ್ನ ಸ್ವಲ್ಪ ಎಲ್ಲ ಆಗ್ಬಿಡುತ್ತೆ. ಎಲ್ಲ ಮಳೆ ಬಂತಲ್ವಾ, ಸ್ವಲ್ಪ ದಪ್ಪ ರೇಟ್ ಜಾಸ್ತಿ. ಈಗ ಇದು ಲಾಸ್ಟ್ ಇದೆ ಮಾವಿನ ಹಣ್ಣಲ್ಲಿ, ಲಾಸ್ಟ್ ಮಾರ್ಕೆಟ್ ಬರೋದು. ಇದೇ ಅಲ್ಲ, ಲಾಸ್ಟ್ ಬರ್ತಲ್ಲ. ಇದೇ ಅಲ್ಲ ನೀಲಂ. ಅದನ್ನ ಸ್ವಲ್ಪ ತುದಿ ಒಂಚೂರು ಚೆನ್ನಾಗಿ ಹಂಗೆ ಕುಡಿದು ಬಿಡ್ತಾರೆ. ಇದು ಚಂದ ಹಿಂಡ್ಬಿಟ್ಟು ತೂತ ಮಾಡಿ ಅದೇ ಅಲ್ಲ ಇದು. ಎಂತ ತುದಿ ತೂತ ಮಾಡಿ ಚಂದ ಇದನ್ನ ಇದು ಮಾಡೋದು.
ಆಮೇಲೆ ಅದು ಪುಡಿ ಮಾಡಿಬಿಟ್ರೆ ತುದಿಯಿಂದ ಹಿಂಗೆ ರಸ ಎಳಿಯೋದಾ? ಆ ಟೈಮ್ ಬರ್ತದೆ ನೋಡಿ ಬಿಸಿಲಿಗೆ. ಬೆಳಿಗ್ಗೆ ಕಿತ್ತಿಕ್ಕಿದೆ. ಗಿಡದಲ್ಲಿ ಹಣ್ಣಾಗಿದ್ದಿದೆ, ಹಾ 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 ಬಿಡಿಸಿಟ್ರು ಬೆಳಿಗ್ಗೆ ಎಲ್ಲ. ಓಕೆ. ತಿಂಬ ಬಂದಿದ್ರ? ಇಲ್ಲ, ನಾನೇ ಬೆಳಿಗ್ಗೆ ಬಂದು ನೀವು ಫೋನ್ ಮಾಡಿದಾಗ ಇದೆಲ್ಲ ಇಲ್ಲೇ ತೋಟದಲ್ಲಿ ಇದೆ. ಅದಕ್ಕೆ ನೀವು ಕಳ್ಸಕ್ ಆಗಿಲ್ಲ ನಿಮ್ಗೆ. ಅದು ಇಲ್ಲಿ ಒಂದ್ಸಲ ನೆಟ್ವರ್ಕ್ ಕಡಿಮೆ, ಇಲ್ಲಿ ಏರ್ಟೆಲ್ ಚೆನ್ನಾಗಿ ಬರ್ತಿತ್ತು, ಸಡನ್ ಆಗಿ ಏನಾದ್ರು ಕಡಿಮೆ ಡೌನ್ ಆಗ್ಬಿಟ್ಟಿದೆ. ಹಿಡ್ಕೋಬೋದಾ? ಬ್ಯಾಗ್ ಹಾಕೊಳ್ಳಿ. ಇದು ಅದು ತಂದಿಲ್ಲ ಪ್ಲಾಸ್ಟಿಕ್ ಕವರ್ ಕೊಡಿ. ಚೆನ್ನಾಗಿದೆ, ಚೆನ್ನಾಗಿ ತಿನ್ಬೋದು. ತಿನ್ನೋಂಗೆ ಕೈ ನೀರೆಲ್ಲ ಇದೆ. ಬೇಡ ತಮ್ಮ ಬೇಡ, ಹೋಗೋಣ. ಮಳೆ ಕಂಡಿದ್ದೀನಿ. ಕಳ್ತನ ಮಾಡ್ತಾರಾ ಇಲ್ಲಿ? ಕಳ್ತನ ಆಗುತ್ತೆ, ಕಡಿಮೆ ಅಂತೇಳಿ ಕಳ್ತನ ಆಗಿಲ್ಲ, ಯಾರು ಮುಟ್ಟಲ್ಲ. ರೇಟ್ ಜಾಸ್ತಿ ನಮ್ಮ ಕಾಫಿ ತರ, ಕಾಫಿಗೆ ರೇಟ್ ಜಾಸ್ತಿ ಆದ್ರೆ ಕಳ್ತನ ಆಗ್ತಿಲ್ಲ. ಇದು ತಗೊಳ್ಳಿ, ಇದು ಹಣ್ಣಾಗಿದೆ, ತುಂಬಾ ಚೆನ್ನಾಗಿದೆ. ಇದು ರಸಪುರಿ ತಗೊಳ್ಳಿ, ಚೆನ್ನಾಗಿರುತ್ತೆ. ರಸಪುರಿ. ಇದು ಸೇಂದೂರ, ಇಲ್ಲಿ ನೋಡಿ ರೆಡ್ ರೆಡ್ ಆಗುಂಟು. ಯಪ್ಪ, ಎಷ್ಟೊಂದು ಬಿದ್ದೇ ಹೋಗಿರುತ್ತಲ್ವಾ. ಇರಿ ಡ್ಯಾಡಿ, ದಾರಿ ಗೊತ್ತಿಲ್ಲ. ಇವಾಗ ಹಂಗೆ ಇದ್ರಲ್ಲಿ ಕುಯ್ಯಲ್ಲನಾ? ಇದು ದೋಟಿ ಇರುತ್ತೆ. ದೋಟಿ ಎಲ್ಲ ಹೊಡಿಯೋದಾ ಹಿಂಗೆ? ಇಲ್ಲ, ದೋಟಿ ಇದೆ. ಇದು ಹಾಕಿ ತಿನ್ಬೋದು. ಇದು ತುಂಬಾ ಚೆನ್ನಾಗಿದೆ. ಇದೆಂತದ್ದು ಅಲ್ಪನ? ಇಲ್ಲ, ಇದು ಸೇಂದೂರ. ಅವ್ರು ಬೆಳಿಗ್ಗೆ ಕಟಾವ್ ಮಾಡುವಾಗ ಅವ್ರು ಮಾಡಿದ್ವು, ಕಟ್ಟೆ ಮಾಡಿರೋರು ಮತ್ತೆ ಹೋಗಿದಾರೆ ಇದನ್ನ. ಇಲ್ಲಾಂದ್ರೆ ಅವ್ರು ಬಿಟ್ಟಿದ್ರು, ಒಂದ್ ಕಾಯಿ ಬಿಡಲ್ಲ ಅವರು. ಅವರು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ. ಅವ್ರು ಕುಯ್ದು ಕೆಳಗಡೆ ಬಿಡ್ತಾರಾ? ಕುಯ್ದು ಬಿಟ್ಟು ಕೆಳಗಡೆ. ಇವೆಲ್ಲ ಮನೇಲಿ ಹಾಸ್ಬಿಟ್ಟು ಕೆಳಗಡೆ ನ್ಯೂಸ್ ಪೇಪರ್, ದಪ್ಪ ನ್ಯೂಸ್ ಪೇಪರ್ ಹಾಕಿ ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಕ್ಲೀನ್ ಆಗಿ ಜೋಡಿಸ್ಬೇಕು. ಎಲ್ಲ ನಮಗೇನಾ? ಇಲ್ಲ, ನಿಮ್ಗೆ ತಗೊಂಡೋಗಿ. ಅಯ್ಯೋ, ತಿಂಗಳ ಏನಾಗಲ್ಲ, ನೀವು ಓಡಾಡಿ, ಬರೀ ಕಾಲರ್ ಓಡಾಡಿ ಚೆನ್ನಾಗಿ. ಇಲ್ಲ, ಪ್ರಧಾನ ಕರ್ಕೊಂಡು ಹೋಗಿ ಕೊಟ್ಬಿಟ್ಟು, ಮಾವಿನಕಾಯಿ ಎಲ್ಲ ಕೊಟ್ಬಿಟ್ಟು ಬಾ ಊರಿಗೆ. ಸೋಮವಾರ ಎಲ್ಲ ನಡಿ, ಲೀವ್ ಹಾಕೋ. ಅವ್ರವರೇ ಕುಯ್ಕೊಂಡು ತಿಂತಾರೆ. ಇದೆಲ್ಲ ನೋಡ್ರೆ ಇದೆಲ್ಲ ಹಾಕ್ಬೇಕು ಅವ್ರಿಗೆಲ್ಲ. ಕೆಮಿಕಲ್ ಕಾಂಪೌಂಡೇಶನ್ ಏನಾದ್ರು ಬಾಡಿಗೆ ಬಂದಾಗ ಇನ್ಸುಲಿನ್ ಜಾಸ್ತಿ ಕಡಿಮೆ ಆಗೋದು. ಇಲ್ಲ, ಇದೆಲ್ಲ ನ್ಯಾಚುರಲ್, ನಿಮಗೇನು ತೊಂದರೆ ಆಗಲ್ಲ. ಏನಿದೆ ಆಫ್ ಮಾಡಲೇಬೇಕು. ಅದೇನಾಗಿದೆ ಅವ್ರೇನಂತ ಬಂದಿದೆ ಮತ್ತೊಂದಿದೆ, ಏನ್ ಮಾಡ್ಕೊಳ್ಳಲ್ಲ. ಒಬ್ಬ ಹಣ್ಣನ್ನು ಹಾಕಿದ್ರ ಮೇಲೆ ಹಾಕಿ ಈಗ ಅಲ್ಲಿಂದ ಅದೆಲ್ಲ ಚಂದ ಇಲ್ಲ, ಅದು ಬೇಡ ಅಂತ ಹೇಳಿ ಬಿಸಾಕಿ. ತಿನ್ಬೋದು. ಇದು ಹಣ್ಣ, ಇದು ಚಂದ ಇದೆಯಾ? ಸ್ವಲ್ಪ ತಿಳಿಸಿ, ಅದು ಮೆತ್ತಗಾಗಿದೆ ಬೇಡ. ಅದು ನಿನ್ನೆ ಮೊನ್ನೆ ಅವು ಬಿದ್ದಿರುತ್ತೆ, ನಿಮ್ ಕೈಲಿ ಹೋಗಿ ಇವತ್ತು ಬೆಳಿಗ್ಗೆ ಬಿದ್ದಿರುತ್ತೆ. ಹಾಕಿಲ್ಲ, ಸಾಕಣ, ಬಾ ಹೋಗು. ಸಾಕು ರಾಜ, ಬಾ ಅಪ್ಪ, ಸಾಕು. ಒಂದು ವರ್ಷ ತಿನ್ನೋದ ಹಾಕ್ತೀವಿ. ಇಟ್ಕೊಂಡು ತಿನ್ನೋದಿದ್ರೆ ಒಂದು ವರ್ಷ ಇಟ್ಕೊಂಡು ಕೈ ನೀರಿದೆ, ನೀರ್ ತಗೊಂಡ್ಬರ್ತೀನಿ. ಇಲ್ಲಿ ಬೇಡ, ಅಲ್ಲೇ ತಿಂತೀನಿ ನಾನು. ಅಲ್ಲೇ ಮನೆ ಹತ್ರ, ಅಲ್ಲಿ ಇಲ್ಲಿ ಪರವಾಗಿಲ್ಲ, ತಿನ್ನಿ.
ನಮ್ಮನೆ ತೋಟ ಕ್ಯಾಶ್ಯೂ. ಎಂತ ಬಾದಾಮ್ ಅಲ್ಲ, ಇದೆಂತದಿದು, ಇದೆಂತ ಅಂದ್ರೆ ನೀಲಂ. ಎಲ್ಲ ಮಾವಿನದೇ ಇದೆ ಇದಿರೋದು. ಹೆಂಗ್ ಬಂದಿದೆ ಗೊತ್ತಿಲ್ಲ, ಬಿಸಿಲಲ್ಲಿ ಇಟ್ಕೊಂಡು ಹೋಗಿದೀನಿ. ನಾವ್ ಇವಾಗ ತಾನೇ ರೀಚ್ ಆದ್ವಿ. ಕೋಲಾರ್ಗ್ ಚಿಂತಾಮಣಿ ಹೋಗ್ಬಿಟ್ಟು ಬಂದಿದ್ದು. ನೋಡಿ ಎಷ್ಟು ಮ್ಯಾಂಗೋಸ್ ತಗೊಂಡ್ ಬಂದಿದೀವಿ. ಇದು ಬಂದು ಹುಳಿ ಮಾವಿನಕಾಯಿ ಅಂತ ಹೇಳಿದ್ರು, ಅವ್ರಿಗೆ ಹೆಸರು ಗೊತ್ತಿಲ್ಲ ಇದ್ರದ್ದು. ಇದು ಬಂದು ಮಲ್ಲಿಕಾ, ಇದು ಬಂದು ರಸ್ಪುರಿ, ಮತ್ತೆ ತೋತಾಪುರಿ. ಇದು ಉಪ್ಪಿನಕಾಯಿ ಮ್ಯಾಂಗೋ. ನೋಡಿ ಎಷ್ಟು ದೊಡ್ಡದಿದೆ, 1 kg ಇದೆ ಒಂದೊಂದು ಉಪ್ಪಿನಕಾಯಿ ಮ್ಯಾಂಗೋ. ಮತ್ತೆ ಇದು ಸಿಂಧೂರ, ಇದೆಲ್ಲ ಸಿಂಧೂರ. ಮತ್ತೆ ಇದು ನೋಡಿ ಜಾಮೂನ್, ನೇರಳೆ ಹಣ್ಣು, ಇದೆಲ್ಲ ಹಣ್ಣಾಗಿರೋದು ಸಿಂಧೂರ. ಇದು ಅಲ್ಫಾನ್ಸೋ, ಇದು ಅಲ್ಫಾನ್ಸೋ ಅಥವಾ ಬಾದಾಮಿ. ಸೊ this is what we got. Thanks to Subraj uncle, thank you so much. ತುಂಬಾ ಚೆನ್ನಾಗಿತ್ತು. ನಿಮ್ ಪ್ಲೇಸ್ಗೆ ವಿಸಿಟ್ ಮಾಡಿ ನಮಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. wait for another vlog. I am ending my vlog today. Thank you. Bye bye.